ಮೊದಲು ನಿಮ್ಮ ರಿಕ್ವೈರ್ಮೆಂಟ್ಸ್ನ ತಿಳ್ಕೊಳ್ಳಿ. ನಿಮ್ಗೆ ಏನಕ್ಕೆ ಫೋನ್ ಬೇಕಾಗಿದೆ. ಪೋಕೋ ಫೋನ್ ಯೂಸ್ ಮಾಡಿದ್ರು ಎಲ್ಲ ಪೋಕೋ ಫೋನ್ಸ್ ಅಂದ್ರೆ ಖರಾಬ್ ಆಗಿರುತ್ತೆ. ಎವನ್ ನಿಮ್ಗೆ ಇದು ಆಫರ್ ನಲ್ಲಿ ಇನ್ನೂ ಪ್ರೈಸ್ ಕಮ್ಮಿ ಕೂಡ ಆಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ 10,000 ರಿಂದ 20,000 ರೂಪಾಯಿಗೆ ಒಂದು ಖತರ್ನಾಕ್ ಸ್ಮಾರ್ಟ್ ಫೋನ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಮಾರ್ಟ್ ಫೋನ್ ಬ್ರಾಂಡ್ಸ್ ಗಳಿದೆ. ವಿವೋ, ಓಪೋ, ಸ್ಯಾಮ್ಸಂಗ್, ಒನ್ ಪ್ಲಸ್, ಇನ್ಫಿನಿಕ್ಸ್, ಲಾವಾ, ಇನ್ನು ಏನೇನು ತುಂಬಾ ಬ್ರಾಂಡ್ಸ್ ಗಳಿದೆ. ಹೀಗಾಗಿ ತುಂಬಾ ಸ್ಮಾರ್ಟ್ ಫೋನ್ಸ್ ಗಳು ಬರ್ತಾ ಇದೆ. ಇಲ್ಲಿ ತುಂಬಾ ಜನ ತುಂಬಾ ಫೋನ್ಸ್ ತಗೋಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಿದ್ದಾರೆ. ಹೀಗಾಗಿ ನಾವು ಈ ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕೆ ಫುಲ್ ಒಳಗಡೆಯಿಂದ ಬಂದಿದ್ದೀವಿ. ಬಟ್ ನಮಗೂ ಒಳಗಡೆಯಿಂದಾನೆ ತುಂಬಾ ಲೈಕ್ಸ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಬೇಕು. ಏನಾಗತ್ತೆ ಎಲ್ಲ ಫ್ರೀ ಆಗಿದೆ ಮಾಡಿ. ಹಾಗಾದ್ರೆ ವಿಡಿಯೋನ ಮೇನ್ ಟಾಪಿಕ್ ಗೆ ಹೋಗುವ ಮುಂಚೆ ಒಂದು ಚಿಕ್ಕ ಟೆಕ್ ಗ್ಯಾಪ್. ಹೌದು, ನಮ್ಮಲ್ಲಿ 99% ಜನ ಈ ತಪ್ಪನ್ನ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ರೆಡ್ಮಿ ಫೋನ್ ಅನ್ನೋದನ್ನ ಬಜೆಟ್ ಅಲ್ಲಿ ತಗೊಂಡಿದ್ದಾನೆ. ಅವ್ನು ತುಂಬಾ ಫೋನ್ ಇಷ್ಟ ಆಗುತ್ತೆ, ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್ ಎಲ್ಲ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ಅವ್ನಿಗೆ. ಬಟ್ ನೆಕ್ಸ್ಟ್ ಟೈಮ್ ಅವ್ನು ಎಲ್ಲರಿಗೂ ಹೇಳ್ತಾನೆ, ರೆಡ್ಮಿ ಫೋನ್ಸ್ ಅಂದ್ರೆ ಸಖತ್ ಆಗಿರುತ್ತೆ, ಕ್ಯಾಮ್ರಾ ಅಲ್ಟಿಮೇಟ್ ಆಗುತ್ತೆ, 2 ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ, ಹಾಗೆ ಹೀಗೆ ಅಂತ ಫೋನ್ ಬಗ್ಗೆ ಹೋಗ್ತಾರೆ. ಮತ್ತೆ ಮುಂಬರೋ ಎಲ್ಲ ರೆಡ್ಮಿ ಫೋನ್ಸ್ಗಳು ಅವ್ರ ಪ್ರಕಾರ ಅದು ಬೆಂಕಿನೇ. ಹೌದು, ನಾವು ಇದನ್ನೇ ತುಂಬಾ ಜನ ತಪ್ಪು ಮಾಡ್ತಿದ್ದೀವಿ. ಇದಷ್ಟೇ ಅಲ್ಲ ಗುರು. ಫಾರ್ ಎಕ್ಸಾಂಪಲ್, ಸೇಮ್ ಒಬ್ರು ಯಾರೋ ಪೋಕೋ ಅಥವಾ ರಿಯಲ್ಮಿ, ಒನ್ ಪ್ಲಸ್ ಯಾವುದೋ ಒಂದು ಫೋನ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ಗ್ರೀನ್ ಟಿಂಟ್ ಇಶ್ಯೂ ಡಿಸ್ಪ್ಲೇನಾಗಿರಲಿ ಅಥವಾ ಮದರ್ ಬೋರ್ಡ್ ಪ್ರಾಬ್ಲಮ್ ಆಗಿರಲಿ, ಸೊ ಏನೋ ಒಂದು ಇಶ್ಯೂ ಬರುತ್ತೆ. ಅವಾಗ ಇವ್ರು ಏನು ಹೇಳ್ತಾರೆ, ಈ ಫೋನ್ ತಗೊಂಡ್ರು, ಈ ಫೋನ್ ಏನು ಚೆನ್ನಾಗಿಲ್ಲ ಗುರು, ಪೋಕೋ ಫೋನ್ ಯೂಸ್ ಮಾಡಿದ್ರು ಎಲ್ಲ ಪೋಕೋ ಫೋನ್ಸ್ ಅಂದ್ರೆ ಖರಾಬ್ ಆಗಿರುತ್ತೆ, ಮದರ್ ಬೋರ್ಡ್ ಚೆನ್ನಾಗೇ ಇರಲ್ಲ, ಇನ್ನು ಒನ್ ಪ್ಲಸ್ ಯೂಸ್ ಮಾಡಿದ್ರು ಎಲ್ಲ ಡಿಸ್ಪ್ಲೇಗಳು ಖರಾಬ್ ಆಗ್ತದೆ ಗುರು, ಯಾಕಾದ್ರೂ ತಗೊಂಡೆ ಹೀಗಾಗತ್ತೆ. ಸೊ 100 ಜನ ಮುಂದೆ ಮಾತಾಡ್ತಾರೆ. ಸೊ ಅವ್ರ ಕಣ್ಮುಂದೆ ಕೂಡ ಒನ್ ಪ್ಲಸ್ ಅಂದ್ರೆ ಹಿಂಗೆ, ರೆಡ್ಮಿ ಅಂದ್ರೆ ಹಿಂಗೆ, ರಿಯಲ್ಮಿ ಅಂದ್ರೆ ಹಿಂಗೆ. ಪ್ರತಿ ಫೋನ್ಸ್ಗಳು ಬೇರೆ ಬೇರೆ ಸ್ಪೆಸಿಫಿಕೇಶನ್ ಒಳಗೊಂಡು ಬಂದಿರುತ್ತೆ. ಬ್ರ್ಯಾಂಡ್ ಅದರಿಂದ ತುಂಬಾ ರಿಸರ್ಚ್ ಮಾಡ್ತಿರುತ್ತೆ. ಸೊ ಹೀಗಾಗಿ ಎಲ್ಲ ರೆಡ್ಮಿ ಫೋನ್ಸ್ಗಳು ಚೆನ್ನಾಗಿರಲ್ಲ, ಎಲ್ಲ ರಿಯಲ್ಮಿ ಫೋನ್ಸ್ಗಳು ಕೆಟ್ಟದಾಗಿರಲ್ಲ, ಪೋಕೋ ಫೋನ್ಸ್ಗಳು ಕೆಟ್ಟದಾಗಿರಲ್ಲ, ಎಲ್ಲ ಟೈಮ್ ಟು ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಒಟ್ಟಾರೆ ನಮ್ಮ ಲಿಸ್ಟ್ ನಲ್ಲಿ 9 ರಿಂದ 10 ಸ್ಮಾರ್ಟ್ ಫೋನ್ಸ್ಗಳಿದೆ. ಅದರಲ್ಲಿ ಒಂದು ಮಾತ್ರ 4G ಇದೆ. ಬಾಕಿ ನಿಮ್ಮ ಬಜೆಟ್, ನಿಮ್ಮ ದುಡ್ಡು, ನೀವು ಹೇಗೆ ಸ್ಮಾರ್ಟ್ ಫೋನ್ ಚೂಸ್ ಮಾಡ್ಕೊಳ್ಳೋದು ಅಂತಂದ್ರೆ ಇಲ್ಲಿ 4 ಆಪ್ಷನ್ಸ್ಗಳಿದೆ. ಮೊದಲು ನಿಮ್ಮ ರಿಕ್ವೈರ್ಮೆಂಟ್ಸ್ನ ತಿಳ್ಕೊಳ್ಳಿ. ನಿಮ್ಗೆ ಏನಕ್ಕೆ ಫೋನ್ ಬೇಕಾಗಿದೆ ಮತ್ತು ಪ್ರೈಸ್ ಕಂಪ್ಯಾರಿಸನ್ ಮಾಡಿ, ಬೇರೆ ಫೋನ್ ಜೊತೆ ಕಂಪ್ಯಾರಿಸನ್ ಮಾಡಿ, ಮತ್ತು ನೀವು ಯಾವುದೇ ಸ್ಮಾರ್ಟ್ ಫೋನ್ ತಗೊಳ್ಳಿ ಅದು ಹೊಸದಾಗಿರಬೇಕು ಮತ್ತು 5G ಜೊತೆಗೆ ಅದರ ರಿವ್ಯಾಲ್ಯೂಯೇಷನ್ ಯಾವತ್ತೂ ಹೆಚ್ಚಾಗಿರಬೇಕು ಅಂತ ಸ್ಮಾರ್ಟ್ ಫೋನ್ಸ್ಗಳನ್ನೇ ತಗೊಳ್ಳಿ. ನಾವು ಅಂತ ಸ್ಮಾರ್ಟ್ ಫೋನ್ಸ್ಗಳನ್ನೇ ತಿಳಿಸ್ತಿದ್ದೀವಿ. ಸೊ ಈ ಮೊದಲನೇ ಫೋನ್ ಬರ್ತಾ ಇದೆ. ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ 9 ರಿಂದ 11,000 ರೂಪಾಯಿ ಹತ್ರ ಇರ್ತದೆ ಅಂತಂದ್ರೆ ಎಸ್, ಇಲ್ಲಿ ಒನ್ ಆ್ಯಂಡ್ ಓನ್ಲಿ ರೆಡ್ಮಿ 12 4G ಇದೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. 5G ಇಲ್ಲ, ಇದು ಒಂದೇ ಮಿಸ್ಸಿಂಗ್ ಇದೆ. ಇದರಲ್ಲಿ 6.79 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ 90 Hz ನ ಡಿಸ್ಪ್ಲೇ, ಇಲ್ಲಿ G88 ಪ್ರೊಸೆಸರ್, 5000 mAh ಬ್ಯಾಟರಿಯೊಂದಿಗೆ 18 ವ್ಯಾಟ್ ನ ಪವರ್ ಅಡಾಪ್ಟರ್, 50 ಮೆಗಾ ಪಿಕ್ಸೆಲ್ ನ ಮೇನ್ ಕ್ಯಾಮ್ರಾ ಮತ್ತು 128 GB ಆಪ್ಷನ್ ಕೊಡ್ತಾ ಇದ್ರೆ ಅದು ಕೇವಲ 9,999 ರೂಪಾಯಿ. ಎವನ್ ನಿಮ್ಗೆ ಇದು ಆಫರ್ ನಲ್ಲಿ ಇನ್ನೂ ಪ್ರೈಸ್ ಕಮ್ಮಿ ಕೂಡ ಆಗುತ್ತೆ. ಎಸ್, ನೀವು ಬಜೆಟ್ ಕ್ಯಾಟಗರಿಲಿ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಹುಡುಕ್ತಿದ್ರೆ ಅಂತಂದ್ರೆ ಎಸ್, ಈ ಫೋನ್ ನ ಕೊಂಡ್ಕೋಬಹುದು. ಅಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಕೂಡ ರೆಡ್ಮಿ ಕಡೆಯಿಂದನೇ ಬರ್ತಾ ಇದೆ. ನಿಮ್ಮ ಬಜೆಟ್ ಏನಾದ್ರು 12 ರಿಂದ 13,500 ರೂಪಾಯಿ ಹತ್ರ ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್. ಅದು ಒನ್ ಅಂಡ್ ಓನ್ಲಿ ರೆಡ್ಮಿ 12 5G. ಇದರಲ್ಲೂ ಕೂಡ 6.7 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ 90 Hz ನ ಡಿಸ್ಪ್ಲೇ, 4 Gen 2 ಪ್ರೊಸೆಸರ್ ಕೊಡ್ತಾ ಇದ್ರೆ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮ್ ಮಾಡ್ತಿರುವಂತಹ ಪ್ರೊಸೆಸರ್, ಜೊತೆಗೆ 5000 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ ನ ಪವರ್ ವಿತ್ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಮತ್ತು 50 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಸೊ 13,500 ರೂಪಾಯಿಗೆ ಇದು 128 GB ಆಪ್ಷನ್ ಕೊಡ್ತಾ ಇದ್ದಾರೆ. ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಕಣ್ ಮುಚ್ಕೊಂಡು ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ತಗೊಂಡು ತಗೋಬಹುದು. ಇನ್ನು ನಿಮ್ಮ ಬಜೆಟ್ ಅಲ್ಲ, ನನಗೆ ಬ್ರಾಂಡೆಡ್ ಫೋನ್ ಬೇಕು, ಲಾಂಗ್ ಟರ್ಮ್ ಯೂಸೇಜ್ ಮತ್ತು ಸೆಕ್ಯೂರಿಟಿ ಸಾಫ್ಟ್ವೇರ್ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಸ್ಯಾಮ್ಸಂಗ್ M14 5G ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹಾಕೋಬಹುದು. ಇದರಲ್ಲಿ 6.6 ಇಂಚ್ ಇರುವಂತಹ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, 50 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಓವರ್ ಆಲ್ ಇರುವಂತಹ ಬ್ರಾಂಡ್ ಎಕ್ಸ್ಪೀರಿಯನ್ಸ್ ಮತ್ತು ಅಪ್ಡೇಟ್ಸ್ ಗಳ ತುಂಬಾ ಚೆನ್ನಾಗಿ ಸಿಗುತ್ತೆ. ಲಾಂಗ್ ಟರ್ಮ್ ಯೂಸೇಜ್ಗೆ, ಪ್ಯಾರೆಂಟ್ಸ್ಗೆ ಇದು ಒಂದು ಬೆಸ್ಟ್ ಆಪ್ಷನ್. ಇದರಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ನಿಮ್ಮ ಬಜೆಟ್ ಏನಾದರೂ ಎಕ್ಸಾಕ್ಟ್ಲಿ 14 ರಿಂದ 15,000 ರೂಪಾಯಿ ಅಂತಂದ್ರೆ ಇದು ಒನ್ ಆಫ್ ಮೈ ಫೇವರೇಟ್ ಮತ್ತು ಆರಾಮಾಗಿ ಕಣ್ ಮುಚ್ಕೊಂಡು ಈ ಫೋನ್ ನ ತಗೋಬಹುದು. ಅದು ಒನ್ ಅಂಡ್ ಓನ್ಲಿ Moto G54 5G. ಮೊದಲನೇದಾಗಿ ಇದರಲ್ಲಿ 6.55 ಇಂಚಸ್
ಇರುವಂತಹ ಫುಲ್ HD ಪ್ಲಸ್ LCD ಪ್ಯಾನೆಲ್ ನೋಡ್ತಾ ಇದ್ವಿ. ಡೈಮಂಡ್ ಸಿಟಿ 7020 ಪ್ರೊಸೆಸರ್ ಇದೆ ವಿತ್ 14 5G ಬ್ಯಾಂಡ್ಸ್ಗಳು. ಎಸ್, ಇದು ಪರ್ಫಾರ್ಮೆನ್ಸ್ ವೈಸ್ ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಅದ್ಭುತ ಪರ್ಫಾರ್ಮ್ ಮಾಡ್ತಿರುವಂತಹ ಫೋನ್. ಜೊತೆಗೆ 6000 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ ನ ಪವರ್ ಟ್ರೇ ವಿತ್ ಬಾಕ್ಸ್ ಒಳಗೆ ಸಿಗ್ತಾ ಇದೆ ಮತ್ತು 50 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾದೊಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, ಅದು 15,000 ರೂಪಾಯಿ ಕೊಡ್ತಾ ಇದ್ರೆ ಕ್ರೇಜಿ. ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಒಟ್ಟಾರೆ ಈ ಫೋನ್ 15,000 ರೂಪಾಯಿಗೆ 256GB ಆಪ್ಷನ್ ನ ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ ಅಂತಂದ್ರೆ 828GB ಕೇವಲ 15,000 ರೂಪಾಯಿ ಸಿಗ್ತಾ ಇದೆ. ಎಸ್, ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕಣ್ಣು ಮುಚ್ಕೊಂಡು ನೀವು ಈ ಫೋನ್ ಅನ್ನ 15,000 ರೂಪಾಯಿಗೆ ತಗೋಬಹುದು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಬ್ರ್ಯಾಂಡ್ ಮ್ಯಾಟರ್ ಆಗಲ್ಲ, ನನಗೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಬೇಕಪ್ಪ ಅಂತಂದ್ರೆ ನಾನಿಲ್ಲಿ ಇನ್ಫಿನಿಕ್ಸ್ ನೋಟ್ 30 5G ನ ಕೂಡ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ. ಬಟ್ ಫುಲ್ಲಿ ಸಖತ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇರುವಂತಹ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.7 ಇಂಚ್ ಇರುವಂತಹ ಫುಲ್ HD ಪ್ಲಸ್ 128 ನ ಡಿಸ್ಪ್ಲೇ ನೋಡ್ತಾ ಇದ್ವಿ. 5000 mAh ಬ್ಯಾಟರಿಯೊಂದಿಗೆ 48 ವ್ಯಾಟ್ ಪವರ್ ಅಡಾಪ್ಟರ್ ಕೊಡ್ತಾ ಇದ್ರೆ. ಜೊತೆಗೆ 108 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮ್ರಾ ಮತ್ತು 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ರೆ. ಕ್ಯಾಮ್ರಾ ಏನೋ ಓಕೆ ಇದೆ, ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಇದು ಚೆನ್ನಾಗಿರುವಂತಹ ಫೋನ್. ಫ್ಲಿಪ್ಕಾರ್ಟ್ ಅಲ್ಲಿ ಇದು 15,000 ರೂಪಾಯಿಗೆ 128GB ಆಪ್ಷನ್ ಕೊಡ್ತಾ ಇದ್ರೆ. ಎಸ್, ಒಂದು ಓಕೆ ಹೇಳುವಂತ ಇನ್ಫಿನಿಕ್ಸ್ ಇಷ್ಟಪಡೋರು ಮಾತ್ರ ಈ ಫೋನ್ ನ ನೋಡ್ಕೋಬಹುದು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ನಿಮ್ ಬಜೆಟ್ ಏನಾದ್ರು 15,000 ರಿಂದ 16,000 ರೂಪಾಯಿ ಹತ್ರ ಇದೆ. ಇಷ್ಟರಲ್ಲಿ ನಾನು ಒಂದು ಒಳ್ಳೆ ಫೋನ್ ಹುಡುಕ್ತಿದ್ದೀನಿ ಅಂತಂದ್ರೆ ನಾನಿಲ್ಲಿ ಸಜೆಸ್ಟ್ ಮಾಡೋದು ಪೋಕೋ X5 5G. ಇದರಲ್ಲಿ 6.78 ಇಂಚಸ್ ಇರುವಂತ ಆಮ್ಲೆಡ್ ಪಂಚ್ ಹೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸ್ನ್ಯಾಪ್ ಡ್ರ್ಯಾಗನ್ 695 ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಪ್ರೊಸೆಸರ್ ಅಂತ ತಗೋಬಹುದು. 5000 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ ನ ಪವರ್ ಟ್ರೇ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಜೊತೆಗೆ 48 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಮತ್ತು ಅಲ್ಟ್ರಾ ವೈಡ್ ಲೆನ್ಸ್ ಕೂಡ ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ. ಇದು ಕೂಡ ಒಂದು ಒಳ್ಳೆಯ ವಿಚಾರ. ಒಟ್ಟಾರೆ 128GB ನಿಮಗೆ 16,000 ರೂಪಾಯಿಗೆ ಸಿಗುತ್ತೆ. ಸೊ ಎಸ್, ಇದು ಕೂಡ ಈ ಪ್ರೈಸ್ ರೇಂಜ್ ಅಲ್ಲಿ ಪೋಕೋ ಫೋನ್ ಇಷ್ಟಪಡೋರು ಡೆಫಿನೆಟ್ಲಿ ತಗೋಬಹುದು. ಆದ್ರೆ ಪೋಕೋ ಎಲ್ಲಾ ಫೋನ್ಸ್ ಗಳಲ್ಲಿ ಮದರ್ ಬೋರ್ಡ್ ಇಶ್ಯೂ ಹಾಗೆ ಹೇಗೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಬಟ್ ಸೆಲೆಕ್ಟೆಡ್ ಫೋನ್ಸ್ ಗಳಲ್ಲಿ M2 ಸೀರೀಸ್ ಅಲ್ಲಿ M ಸೀರೀಸ್ ಅಲ್ಲಿ ಮಾತ್ರ ಆ ಪ್ರಾಬ್ಲಮ್ ನಾನು ಕಂಡಿದ್ದೆ. ಬಟ್ ಈ ಫೋನ್ ಚೆನ್ನಾಗಿದೆ, ನೀವು ಇದನ್ನ ಖಂಡಿತ ತಗೋಬಹುದು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ನಿಮ್ ಬಜೆಟ್ ಏನಾದ್ರು 17 ರಿಂದ 18,000 ರೂಪಾಯಿ ಇದೆ. ಸೊ ಇದು ನಾನು ಹೈಲಿ ರೆಕಮೆಂಡ್ ಮಾಡಲ್ಲ, ಬಟ್ ರಿಯಲ್ಮಿ ಇಷ್ಟಪಡೋರಿಗೆ ನಾನು ಈ ಫೋನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದು ಒನ್ ಅಂಡ್ ಓನ್ಲಿ ರಿಯಲ್ಮಿ 11 5G. ಇದರಿಂದ ಡಿಸ್ಪ್ಲೇ 6.72 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ ಪಂಚ್ ಹೋಲ್ ಡಿಸ್ಪ್ಲೇ ಒಂದಿಗೆ ಡೈಮಂಡ್ ಸಿಟಿ 6100 ಪ್ರೊಸೆಸರ್. ಇದೊಂದು ಪರ್ಫಾರ್ಮೆನ್ಸ್ ವೈಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಜೊತೆಗೆ 108 ಮೆಗಾ ಪಿಕ್ಸೆಲ್ ನ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ರೆ. 5000 mAh ಬ್ಯಾಟರಿಯೊಂದಿಗೆ 67 ವ್ಯಾಟ್ ನ ಪವರ್ ಟ್ರೇ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸೊ ಒಟ್ಟಾರೆ 128GB ಆಪ್ಷನ್ ನಿಮಗೆ 18,543 ಅಥವಾ 47 ರೂಪಾಯಿ ಸಮಥಿಂಗ್ ಏನೋ ಸಿಗುತ್ತೆ. ಎಸ್, ನೀವು ರಿಯಲ್ಮಿ ಇಷ್ಟಪಡೋರು ಖಂಡಿತ ಈ ಫೋನ್ ನ ಆಪ್ಷನ್ ಆಗಿ ಇಟ್ಕೊಂಡು ತಗೋಬಹುದು. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ನಿಮ್ ಬಜೆಟ್ ಏನಾದ್ರು 19 ರಿಂದ 20,000 ರೂಪಾಯಿಗೆ ಬೇಕಾಗಿದೆ ಮತ್ತು ಅದೊಂದು ಬ್ರ್ಯಾಂಡ್ ಫೋನ್ ಬೇಕಪ್ಪ ಅಂತಂದ್ರೆ ಎಸ್, ನಾನು ಆಬ್ವಿಯಸ್ಲಿ ಸ್ಯಾಮ್ಸಂಗ್ ಜೊತೆಗೆ ಇಷ್ಟಪಡ್ತಾ ಇದ್ದೀನಿ. ಅದು ಒನ್ ಅಂಡ್ ಓನ್ಲಿ ಸ್ಯಾಮ್ಸಂಗ್ M34 5G. ಇದರಲ್ಲಿ 6.4 ಇಂಚಸ್ ಇರುವಂತಹ ಸೂಪರ್ ಆಮ್ಲೆಡ್ ಬ್ರೈಟರ್ 120Hz ನ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಜೊತೆಗೆ Exynos 1280 ಇದೊಂದು ಅವರೇಜ್ ಪರ್ಫಾರ್ಮ್ ಮಾಡ್ತಿರುವಂತಹ ಪ್ರೊಸೆಸರ್ ಮತ್ತು ವಿಶೇಷವಾಗಿ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇಲ್ಲಿ ನೋ ಶೇಕ್ ಕ್ಯಾಮ್ರಾ ಮತ್ತು 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ಮತ್ತು ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಜೊತೆಗೆ 6000 mAh ನ ಮಾನ್ಸ್ಟರ್ ಬ್ಯಾಟರಿ. ಆದ್ರೆ ಇದರೊಂದಿಗೆ ನಿಮಗೆ ಪವರ್ ಅಡಾಪ್ಟರ್ ಸಿಗಲ್ಲ. ಸೊ ಒಟ್ಟಾರೆ 128GB ಆಪ್ಷನ್ ನಿಮಗೆ 19,000 ಸಮಥಿಂಗ್ ಏನೋ ನೋಡಕ್ ಸಿಗುತ್ತೆ. ಆಫರ್ ಅಲ್ಲಿ ಪ್ರೈಸ್ ತುಂಬಾ ಕಮ್ಮಿ ಕೂಡ ಆಗುತ್ತೆ. ಸೊ ಎಸ್, ನೀವು ಬ್ರಾಂಡೆಡ್ ಫೋನ್ ಹುಡುಕ್ತಿದ್ದೀರಾ, ಸೆಕ್ಯೂರಿಟಿ ವೈಸ್ ನಾಕ್ ಸೆಕ್ಯೂರಿಟಿ ಎಲ್ಲ ಸಿಗ್ತಾ ಇದೆ, ಬ್ರಾಂಡ್ ಫೋನ್ ಯೂಸ್ ಮಾಡ್ಬೇಕನ್ನೋರು ಖಂಡಿತ ಈ ಫೋನ್ ನ ತಗೋಬಹುದು. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಎಸ್, ಇದು ಕೂಡ 19 ರಿಂದ 20,000 ರೂಪಾಯಿ ಹತ್ರ ನಿಮ್ಮ ಬಜೆಟ್ ಇದೆ ಅಂದ್ರೆ ಇಲ್ಲಿ ಕೂಡ ಮೋಟೋರೋಲಾ ಕಡೆಯಿಂದ ಮತ್ತೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಹೇಳ್ಕೋಬಹುದು. ಅದು ಎಸ್, ಒನ್ ಅಂಡ್ ಓನ್ಲಿ ಮೋಟೋ G84 5G. ರೀಸೆಂಟ್ಲಿ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ. ಇದರಲ್ಲಿ 6.55 ಇಂಚಸ್ ಇರುವಂತಹ POLED ಪಂಚ್ ಹೋಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಜೊತೆಗೆ 5000 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ ನ ಪವರ್ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಆದ್ರೆ ಪರ್ಫಾರ್ಮೆನ್ಸ್ ಏನಿದೆ ಸ್ನ್ಯಾಪ್ ಡ್ರ್ಯಾಗನ್ 695 ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಅಂತಾನೆ ಅನ್ಸ್ಬಿಡ್ತು. ಬಾಕಿ 50 ಮೆಗಾ ಪಿಕ್ಸೆಲ್ ನ OIS ಕ್ಯಾಮ್ರಾ ಒಂದಿಗೆ ಇರುವಂತಹ ಸ್ಟಾಕ್ OS ಎಲ್ಲ ಕಂಪ್ಲೀಟ್ಲಿ ಫ್ರೀ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮತ್ತು ಇದರಲ್ಲಿ ಡುವಲ್ ಡಾಲ್ಬಿ ಆಟ್ಮೋಸ್ ಸ್ಪೀಕರ್ ನ ಕೊಡ್ತಾ ಇದ್ದಾರೆ. ಸ್ಪೀಕರ್ ಮತ್ತು ಮಲ್ಟಿಮೀಡಿಯಾಗೆ ಎಸ್, ಒಂದು ಒಳ್ಳೆಯ ಫೋನ್. ವಿಶೇಷವಾಗಿ ನನಗೆ ಇಷ್ಟ ಆಗೋದಕ್ಕೆ ಕಾರಣ ಇದು 12/256GB ನಿಮಗೆ ಕೇವಲ 20,000 ರೂಪಾಯಿ ಸಿಗ್ತಾ ಇದೆ. ಎಸ್, ಮೋಟೋ ಬ್ರ್ಯಾಂಡ್ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ ಇದು ಒಂದು ಬೆಸ್ಟ್ ಆಪ್ಷನ್ ತಗೋಬಹುದು. ಇಡಿಸಲ್ಲಿ ಕೊನೆಯ ಫೋನ್ ಬರುತ್ತೆ. ಎಸ್, ನಿಮ್ ಬ್ರ್ಯಾಂಡ್ ಮ್ಯಾಟರ್ ಆಗಲ್ಲ, ನಿಮ್ ಬಜೆಟ್ 19 ರಿಂದ 20,000 ರೂಪಾಯಿ ಅಂತಂದ್ರೆ ಎಸ್, ಇದು ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ಒಂದು ವ್ಯಾಲ್ಯೂ ಫಾರ್ ಮನಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಯೂಸೇಜ್ ಅಲ್ಲಿ ಇಷ್ಟ ಆಯಿತು. ಅದು ಇನ್ಫಿನಿಕ್ಸ್ ಕಡೆಯಿಂದ ಒನ್ ಅಂಡ್ ಓನ್ಲಿ ಇನ್ಫಿನಿಕ್ಸ್ GT10 Pro 5G. ಇದರಲ್ಲಿ 6.7 ಇಂಚಸ್ ಇರುವಂತಹ ಪಂಚ್ ಹೋಲ್, ಅದು 120Hz ನ ಆಮ್ಲೆಡ್ ಡಿಸ್ಪ್ಲೇ ಇದೆ. ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಡೈಮಂಡ್ ಸಿಟಿ
8050 ಒಂದು ಹೆವಿ ಗೇಮಿಂಗ್ ಸಲುವಾಗಿ ಬಿಲ್ಡ್ ಮಾಡಿರುವಂತಹ ಪ್ರೊಸೆಸರ್. ಅದು ಇನ್ಫಿನಿಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು. ಜೊತೆಗೆ 108 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮೆರಾ ಮತ್ತು 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ K ರೆಕಾರ್ಡ್ ಕೂಡ ಮಾಡ್ಕೋಬಹುದು. 5000 mAh ಬ್ಯಾಟರಿ ಒಂದಿಗೆ 45 ವ್ಯಾಟ್ ನ ಪವರ್ ನಿಮಗೆ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸೊ ಒಟ್ಟಾರೆ 128GB ಆಪ್ಷನ್ ನಿಮಗೆ ವಿತ್ ಸ್ಟೈಲಿಶ್ ಆಗಿರುವಂತಹ ಡಿಸೈನ್ ಫೋನ್. ಮತ್ತು ಬ್ರ್ಯಾಂಡ್ ಮ್ಯಾಟರ್ ಆಗಲ್ಲ ಅನ್ನೋರು ಮಾತ್ರ GT10 Pro ಕೂಡ 20,000 ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಸೊ ಕಣ್ಮುಚ್ಕೊಂಡು ಈ ಫೋನ್ ನೀವು ತಗೋಬಹುದು. ಸೊ ಹಾಗಾದ್ರೆ ಇದಿಷ್ಟು ನನ್ನ ಪ್ರಾಮಾಣಿಕ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 10,000 ಕೊಂಡು 20,000 ಬೆಸ್ಟ್ ಖತರ್ನಾಕ್ ಫೋನ್ಸ್ ನಿಮಗೆ ತಿಳಿಸ್ಕೊಂಡೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡ್ಕೋಬಹುದು. ಇದೆಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಎಲ್ಲ ಫೋನ್ಸ್ಗಳ ಒರಿಜಿನಲ್ ಪ್ರೈಸ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ನಿಮಗೆ ಆಫರ್ ಹತ್ರ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅಮೆಝಾನ್ ಗ್ರೇಟ್ ಇಂಡಿಯಾ, ಬಿಗ್ ಬಿಲ್ ಇಂಡಿಯಾ ಎಲ್ಲ ಸೇರಿಬಿಟ್ಟು 2,500 ಹತ್ರ ನಿಮ್ಗೆ 20,000 ಫೋನ್ಸ್ಗಳಲ್ಲಿ ಆಫ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಕಾರ್ಡ್ಸ್ ಆಫರ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಅನ್ಸುತ್ತೆ. ಬಾಕಿ ಇದನ್ನ ಬಿಟ್ಟರೆ ನಿಮಗೆ ವಿವೋ T2 ಆಗಿರಲಿ ಇನ್ನೊಂದು 2,000-3,000 ಜಾಸ್ತಿ ಹಾಕಿದ್ರೆ ನಿಮಗೆ iQOO Z7 Pro ಸಿಗುತ್ತೆ. ಸೊ ಎಸ್, ನೀವು ನಿಮ್ಮ ಪ್ರಕಾರ ನೀವೇನು ಯೂಸೇಜ್ ಮಾಡ್ಕೊತಿದ್ದೀರಾ, ನೀವೇನಕ್ಕೆ ಫೋನ್ನ ಪ್ರಿಫರ್ ಮಾಡ್ತೀರಿ, ಏನಕ್ಕೆ ತೊಗೊಳ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೋಡಿಬಿಟ್ಟು ನೀವು ಫೋನ್ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ನಿಮ್ಗೆ ಲಾಂಗ್ ಟರ್ಮ್ ಯೂಸ್ ಕೂಡ ಸಿಗುತ್ತೆ. ಬಟ್ ನೀವು ಈ ನಾರ್ಮಲ್ ಬ್ರ್ಯಾಂಡೆಡ್ ಫೋನ್ಸ್ಗಳನ್ನ ಬಿಟ್ರಿ ಅಂತಂದ್ರೆ ಇದು 1-2 ವರ್ಷ ಮಾತ್ರ ನಿಮ್ಗೆ ಯೂಸೇಜ್ ಸಿಗುತ್ತೆ. ಬಟ್ ಬ್ರ್ಯಾಂಡೆಡ್ ಫೋನ್ಸ್ಗಳನ್ನ ನೀವು ನೆಕ್ಸ್ಟ್ ಸೇಲ್ ಮಾಡಬೇಕಾದ್ರೆ 5G ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ಹೆಚ್ಚಿನ ವ್ಯಾಲ್ಯೂಯೇಷನ್ಗೆ ಮಾರ್ಕೋಬಹುದು. ಸೊ ನಿಮ್ಗೆ ಏನು ಅನಿಸುತ್ತೆ ನಮ್ಮ ರಿವ್ಯೂಸ್ಗಳ ಬಗ್ಗೆ ಅಥವಾ ನಮ್ಮ ರಿಸರ್ಚ್ ಬಗ್ಗೆ? ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಥವಾ ಈ ಎಲ್ಲ ಫೋನ್ಸ್ಗಳಿಗಿಂತ ಇನ್ನೂ ಬೆಸ್ಟ್ ಫೋನ್ ಇದೆ ಗುರು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್. ನಮಸ್ಕಾರ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋಕೆ ಮರಿಬೇಡಿ. ಲೈಕ್ ಹೇಳಿದ್ದೀನಿ, ಲೈಕು ಮರಿಬೇಡಿ.